ಆರೋಗ್ಯ, ಕೈಗಾರಿಕೆ, ಶಿಕ್ಷಣ, ಪರಿಸರ, ಸಾಮಾಜಿಕ ಸುಧಾರಣೆ, ಸಮುದಾಯ ಬೆಳವಣಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಧುರ ಸಂಗೀತ, ಮನಸೂರೆಗೊಳ್ಳುವ ನಾಟಕಗಳು ಎಲ್ಲ ನಿಮ್ಮ ರೇಡಿಯೋ ಚಾನೆಲ್ನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್. ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 90.4 ಕಂಪನಾಂಕಗಳ ಸಿಆರ್ ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ಆನ್ ಇನಿಷಿಯೇಟಿವ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ ಟು ಬಿ ಯೂನಿವರ್ಸಿಟಿ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಇವತ್ತಿನ ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಆಕ್ಟಿವ್ ಹೆಲ್ತ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ಕೇಳುಗರೆ, ಇವತ್ತು ನಮ್ಮ ಆಕ್ಟಿವ್ ಹೆಲ್ತ್ ಕಾರ್ಯಕ್ರಮದಲ್ಲಿ ಯಾವ ಒಂದು ಕಾರ್ಯಕ್ರಮದ ಬಗ್ಗೆ ಪ್ರಸಾರ ಮಾಡ್ತಿದ್ದೀವಿ ಅಂತ ತಾವೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ದೀರಿ ಅಂತ ನನಗೆ ಗೊತ್ತು. ಕೇಳುಗರೆ, ಇವತ್ತು ನಾನು ನಿಮಗಾಗಿ ತಿಳಿಸ್ಕೊಡ್ತಾ ಇರೋಂಥ ವಿಷಯ ಫ್ಲಾಟ್ ಫೀಟ್ ಅಥವಾ ಚಪ್ಪಟೆಯ ಪಾದಗಳು. ಈ ಒಂದು ವಿಷಯದ ಬಗ್ಗೆ ಆಕ್ಟಿವ್ ಹೆಲ್ತ್ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಕೆಲವೊಬ್ಬರೇ, ಮೊದಲನೇದಾಗಿ ನೀವು ಈ ಒಂದು ಚಪ್ಪಟೆ ಪಾದಗಳು ಅಂದರೆ ಏನು, ಈ ಒಂದು ಚಪ್ಪಟೆ ಪಾದಗಳು ಅಥವಾ ಫ್ಲಾಟ್ ಫೀಟ್ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಖಂಡಿತ ಈ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅನನ್ಯ ಪುಟ್ಟರಾಜು ಅವರು. ಇವರು ಆಸ್ಮೆಟ್ ಹಾಸ್ಪಿಟಲಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ. ಬನ್ನಿ, ಅವ್ರನ್ನ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಚಪ್ಪಟೆ ಪಾದಗಳು ಈ ಒಂದು ವಿಷಯದ ಬಗ್ಗೆ ಇವತ್ತಿನ ಕಾರ್ಯಕ್ರಮದ ಮೂಲಕ ತಿಳಿದುಕೊಳ್ಳೋಣ. ಡಾಕ್ಟರ್ ಪುಟ್ಟರಾಜು ಸರ್ ಅವ್ರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ. ನಮಸ್ಕಾರ ಮೇಡಮ್. ಸರ್ ಹೇಳಿ ಸರ್, ನಿಮ್ಮ ಪರಿಚಯ ಮತ್ತಷ್ಟು ನಮ್ಮ ಕೇಳುಗರಿಗೆ ಮಾಡಿಕೊಡಿ, ನಿಮ್ಮ ಪರಿಚಯ. ಓಕೆ ಮೇಡಮ್, ಅನನ್ಯ ಪುಟ್ಟರಾಜು ಅಂತ. ಐ ಆಮ್ ಸೀನಿಯರ್ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್ ಡೂಯಿಂಗ್ ಮೇನ್ಲಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಪ್ಲಸ್ ಫುಟ್ ಅಂಡ್ ಆಂಕಲ್ ಅಂತ ಏನಿದೆ, ಕೀಲು ಮತ್ತು ಮೊಳಕಾಲು ಸ್ಪೆಷಲಿಸ್ಟ್ ಆಗಿದ್ದೀನಿ. ನಾನು 15 ವರ್ಷ ಇಂಗ್ಲೆಂಡ್ ಅಲ್ಲಿ ಇದ್ದೆ, ಅಲ್ಲಿ ಟ್ರೈನಿಂಗ್ ಆಗಿದೆ. ಲಾಸ್ಟ್ 5 years ಇಂದ ವಾಪಸ್ ಇಂಡಿಯಾಗೆ ಬಂದಿದ್ದೀನಿ. ಮೊದಲು ಸ್ಪರ್ಶ್ ಹಾಸ್ಪಿಟಲ್ ಇದ್ದೆ, ಇವಾಗ ಹಾಸ್ಮೆಟ್ ಹಾಸ್ಪಿಟಲ್ ಮೆಗ್ರಾತ್ ರೋಡ್ ಅಲ್ಲಿ ಇದ್ದೀನಿ. ಖಂಡಿತ ಸರ್, ಅಂದರೆ ಇವತ್ತು ನಾವು ಮಾತನಾಡ್ತಾ ಇರೋಂತಹ ವಿಷಯ ಒಂದು ವಿಶೇಷತೆ ಅಂತಲೇ ಹೇಳಬಹುದು. ಏಕೆಂದರೆ ನಮಗೆ ಚಪ್ಪಟೆ ಪಾದಗಳು ಅಥವಾ ಫ್ಲಾಟ್ ಫೀಟ್ ಅಂತ ಹೇಳಿದಾಗ ನಾವೆಲ್ಲೋ ತುಂಬ ರೇರ್ ಆಗಿ ಈ ಥರ ವಿಷಯಗಳ ಬಗ್ಗೆ ನಾವು ಕೇಳಿರ್ತೀವಿ, ಅಥವಾ ಎಷ್ಟೋ ಜನ ಕೇಳುಗರಿಗೆ ಖಂಡಿತ ಈ ವಿಷಯದ ಬಗ್ಗೆ ತಿಳ್ಕೊಂಡೇ ಇರಲ್ಲ ಅಂತ ಹೇಳ್ಬೋದು. ಹಾಗಾಗಿ ನನ್ನ ಮೊದಲನೇ ಪ್ರಶ್ನೆ, ಈ ಚಪ್ಪಟೆ ಪಾದಗಳು ಅಥವಾ ಫ್ಲಾಟ್ ಫೀಟ್ ಅಂದರೆ ಏನು ಸರ್? ಅಲ್ಲ, ಈಗ ಚಪ್ಪಟೆ ಪಾದ ಅಥವಾ ಫ್ಲಾಟ್ ಫೀಟ್ ಅಂದ್ರೆ ಈಗ ಎಲ್ಲಾರ್ಗು ನಮ್ ಕಾಲ್ ನಾವೇ ನೋಡ್ಕೊಂಡ್ರೆ ಒಂದು ಆರ್ಚ್ ಅಂತ ಇರುತ್ತೆ. ಆರ್ಚ್ ಅಂದ್ರೆ ನಾವೊಂದು ಈಗ ಬೀಚ್ ಅಲ್ಲಿ ಯಾರು ನಡೆದಿದ್ರೆ ಅವ್ರು ನೋಡ್ತಾರೆ, ದೇರ್ ಇಸ್ ಎ ಗ್ಯಾಪ್ ಇರುತ್ತೆ ಹಿಂಬಡಿ ಮತ್ತೆ ಮುಂದಿನ ಬೆಳ್ಗಳ ಮಧ್ಯ. ಅದು ಸ್ವಲ್ಪ ಒಂದು ಎಲಿವೇಶನ್ ಇರುತ್ತೆ. ಅದನ್ನ ಆರ್ಚ್ ಅಂತ ಹೇಳ್ತೀವಿ. ಇಟ್ಸ್ ಕಾಲ್ಡ್ ಆಸ್ ಎ ಲಾಂಗಿಟ್ಯೂಡಿನಲ್ ಆರ್ಚ್ ಅಂತ. ಸೊ ಈ ಆರ್ಚ್ ಏನ್ ಮಾಡುತ್ತೆ ಅಂದ್ರೆ ನಾವು ನಡಿಬೇಕಾದ್ರೆ ಅದೊಂದು ಇಟ್ಸ್ ಎ ಸೈನ್ಸ್ ಗೇಟ್ ಅಂತ ಹೇಳ್ತೀವಿ. ಮೊದ್ಲು ಹಿಂಬಡಿ ಟಚ್ ಮಾಡುತ್ತೆ, ನೆಕ್ಸ್ಟ್ ಮಧ್ಯಭಾಗ ಟಚ್ ಆಗುತ್ತೆ, ನೆಕ್ಸ್ಟ್ ಬೆಳ್ಗಳು ಟಚ್ ಆಗುತ್ತೆ. ಆ ತರ ನಡೀತೀವಿ ನಾರ್ಮಲ್ ಆಗಿ. ಈ ಫ್ಲಾಟ್ ಫುಟ್ ಅಥವಾ ಚಪ್ಪಟೆದಲ್ಲಿ ಏನಾಗ್ತದೆ ಅಂದ್ರೆ ಆ ಹಿಂಬಡಿ ಮತ್ತೆ ಮುಂದಿನ ಭಾಗ ಎರಡು ಒಂದೇ ಸಮಾನತೆಯಲ್ಲಿ ಇರುತ್ತೆ. ಸೊ ಮಧ್ಯದಲ್ಲಿ ಇರುವಂತ ಎಲಿವೇಶನ್ ಇರಲ್ಲ. ಸೊ ಅವ್ರು ನಡೆದಾಗ ಅವರು ಒಳಭಾಗಕ್ಕೆ ಜಾಸ್ತಿ ತೂಕ ಹಾಕೊಂಡು ನಡೀತಾ ಇರ್ತಾರೆ. ಸೊ ದಿಸ್ ಕಂಡೀಷನ್ ಆಲ್ಮೋಸ್ಟ್ 10-20% ಆಗಿರೋ ಪಾಪ್ಯುಲೇಷನ್ ಅಲ್ಲಿ ಈ ಫ್ಲಾಟ್ ಫುಟ್ ಕಾಣಿಸ್ಕೊಳ್ತದೆ. ಇದು ವೆರಿ ಕಾಮನ್ ಕಂಡೀಷನ್. ಅಂದ್ರೆ ಇಟ್ಸ್ ಎ ಸ್ಪೆಕ್ಟ್ರಮ್ ಅಂತ, ಇದೊಂದು ಡಿಸೀಸ್ ಅಂತ ಅಥವಾ ಅನಾರೋಗ್ಯ ಅಂತ ಹೇಳೋದಂತ. ಇದು ಈಗ ಒಂದು ರೇಂಜ್ ಅಂತ ಇದ್ರೆ ಇಟ್ ಇಸ್ ಒನ್ ಎಕ್ಸ್ಟ್ರೀಮ್ ರೇಂಜ್ ಅಲ್ಲಿ ಇರುವಂತ ಒಂದು ಕಂಡೀಷನ್. ಈ ಮಕ್ಕಳು ಹುಡ್ದಾಗ ನೋಡ್ಬೋದು, ಚಿಕ್ಕ ಮಕ್ಕಳು ನೋಡಿದ್ರೆ ಯಾರಿಗೂ ಆರ್ಚ್ ಇರಲ್ಲ, ಎಲ್ಲಾರ್ದು ಪಾದ ಫ್ಲಾಟ್ ಆಗಿ ಇರುತ್ತೆ. ನೀವು ಈ ಕೃಷ್ಣಂದು ಗೋಕುಲಾಷ್ಟಮಿಗೆಲ್ಲ ಮಾಡ್ಸೋದು ಇಂಪ್ರೆಷನ್ ಹಾಕಿದ್ರೆ ಅವ್ರದ್ದೆಲ್ಲಾರ್ದು ಫ್ಲಾಟೇ ಇರುತ್ತೆ. ಅಟ್ ಬರ್ತ್ ಎಲ್ಲಾರು ಫ್ಲಾಟೇ ಇರ್ತೀವಿ. ಬಟ್ ಏನಾಗುತ್ತೆ, ಆಸ್ ವಿ ಗೆಟ್ ಓಲ್ಡರ್ ದ ಆರ್ಚ್ ಫಾರ್ಮ್ ಡೆವಲಪ್ ಹಾಕೊಂಡು ಹೋಗುತ್ತೆ. ಯೂಶಲಿ ಅಪ್ ಟು 10 to 11 years ವರೆಗೂ ಆರ್ಚ್ ಬೆಳವಣಿಗೆ ಆಗೋ ಸಾಧ್ಯತೆಗಳಿದೆ. ಸೊ ಬಟ್ ಇನ್ ಅಬೌಟ್ 10-20% ಪಾಪ್ಯುಲೇಷನ್ ಅಲ್ಲಿ ಈ ಆರ್ಚ್ ಪೂರ್ತಿ ರೀತಿಲಿ ಡೆವಲಪ್ ಆಗಲ್ಲ. ಅದು ಏಜ್ ಆದ್ಮೇಲೆ ಅದು ಫ್ಲಾಟ್ ಆಗಿ ಉಳ್ಕೊಳ್ತದೆ. ಬಟ್ ನಾಟ್ ಆಲ್ ಆಫ್ ದೆಮ್ ವಿಲ್ ಹ್ಯಾವ್ ಪ್ರಾಬ್ಲಮ್. ಈಗ 10-20% ಜನಕ್ಕೆ ಪ್ರಾಬ್ಲಮ್ ಇದ್ದಿದ್ರೆ ನಾವು ಬೆಂಗಳೂರಲ್ಲಿ ಎಷ್ಟು ಹಾಸ್ಪಿಟಲ್ ತೆಗೆದ್ರು ಟ್ರೀಟ್ ಮಾಡಬಹುದಿತ್ತು ಆಗಿರೋದು. ಸೊ ಇದು ನೋವು ನಾರ್ಮಲಿ ಕೊಡಲ್ಲ. ಎಷ್ಟೋ ಜನ ಇದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಆರಾಮಾಗಿ ಇರ್ತಾರೆ. ಬಟ್ ಸರ್ಟನ್ ಕಂಡೀಷನ್ಸ್ ಅಲ್ಲಿ ಎಸ್ಪೆಷಲಿ ಜೆನೆಟಿಕ್, ಅಂದ್ರೆ ಅವ್ರ ಅಜ್ಜಿ ತಾತಂಗೋ ಅವ್ರ ಅಪ್ಪ ಅಮ್ಮನ್ಗೋ ತುಂಬಾ ಫ್ಲಾಟ್ ಫುಟ್ ಇದ್ರೆ ಆ ಮಕ್ಕಳಿಗೆ
ಒಂದು ಎಕ್ಸ್ಟ್ರೀಮ್ ಸ್ಟೇಜ್ ಆಫ್ ಫ್ಲಾಟ್ ಫುಟ್ ಬರುತ್ತೆ. ಅಂದ್ರೆ 4-5 ವರ್ಷಕ್ಕೆ ನೋಡೋ ಅಷ್ಟರಲ್ಲೇ ಕಾಲು ತುಂಬಾ ಒಂಥರ ಬೆಂಡ್ ಆಗಿ ಸೈಡ್ ನಡೀತಾ ಇರ್ತಾರೆ. ಹೌದು. ಇಂಥವುದನ್ನ ನಾವು ಐಡೆಂಟಿಫೈ ಮಾಡ್ಬೇಕು. ಸೊ ಈ ಫ್ಲಾಟ್ ಫುಟ್ 10-15% ಕಾಮನ್ ಇದ್ರೂನು ಅದ್ರ ಸ್ವಲ್ಪನ ರಿಜಿಡ್ ಫ್ಲಾಟ್ ಫುಟ್ ಅಂತೀವಿ. ಅಂದ್ರೆ ನಾವು ಅದು ಬೆರಳುಗಳ ಮೇಲೆ ಹೋದ್ರೂ ಆರ್ಚ್ ಫಾರ್ಮ್ ಆಗಲ್ಲ. ಯೂಶಲಿ ನಿಂತಾಗ ಫ್ಲಾಟ್ ಆಗೋದು ಒಂದು, ಬಟ್ ಈವನ್ ಮಲಗಿದ್ದಾಗ್ಲೂ ಆರ್ಚ್ ಇರಲ್ಲ ಅವ್ರಿಗೆ. ಸೊ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ಇದು ಸಿಂಪಲ್ ಫ್ಲಾಟ್ ಫುಟ್ ವಿಚ್ ಇಸ್ ಓಕೆ ಇನ್ 10-20% ಪಾಪ್ಯುಲೇಷನ್ ಸರಿ ಇರ್ತಾರ, ಅಥವಾ ರಿಜಿಡ್ ಅಂತ. ಬಿಕಾಸ್ ರಿಜಿಡ್ ಇದ್ರೆ ನಾವು ಅದ್ರ ಐಡೆಂಟಿಫೈ ಮೊದ್ಲೇ ಮಾಡಿದ್ರೆ ಅದಕ್ಕೆ ಉತ್ತಮ ಟ್ರೀಟ್ಮೆಂಟ್ ಕೊಡ್ಬೋದು, ಅದ್ಮೇಲೆ ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ನ ಕಮ್ಮಿ ಮಾಡ್ಬೋದು. ಸರ್, ಹಾಗಾದರೆ ಹೇಗೆ ಇದರದ್ದು ನಾವು ಲಕ್ಷಣಗಳನ್ನ ಗಮನಿಸಬೇಕು ಅಂತ ಹೇಳಿದ್ರೆ, ನೀವು ಈಗ ಹೇಳ್ದಂಗೆ ಇದು ಕಾಮನ್ ಆಗಿರೋ ಅಂಥದ್ದಾ ಅಥವಾ ಇದು ಮುಂದಿನ ದಿನಗಳಲ್ಲಿ ಸಮಸ್ಯೆ ಮಾಡಬಹುದಾ ಅಂತ ನಾವು ತಿಳ್ಕೊಳ್ಬೇಕಾದ್ರೆ ಯಾವೆಲ್ಲ ಲಕ್ಷಣಗಳನ್ನ ನಾವು ಸಾಮಾನ್ಯವಾಗಿ ಗಮನಿಸಬೇಕಾಗತ್ತೆ? ಈಗ ಮಗು ನಡಿಬೇಕಾದ್ರೆ ಯೂಶಲಿ ಅಮ್ಮದಿರ್ಗೆ ಬಹಳ ಬೇಗ ಗೊತ್ತಾಗ್ತದೆ. ಆ ಕಾಲ್ ಹಾಕ್ಬೇಕಾದ್ರೆ ಮುಂದಕ್ಕೆ ಹಾಕ್ತದ, ಕಾಲು ಸ್ವಲ್ಪ ಸೈಡ್ಗೆ ಹಾಕುತ್ತಾ ಕಾಲು ಅಂತ. ಯೂಶಲಿ ಫಸ್ಟ್ ಅಲ್ಲೇ 2 years 3 years ಅಲ್ಲೇ ಅಬ್ಸರ್ವೇಷನ್ ಗೊತ್ತಾಗುತ್ತೆ ಮಗು ನಡೀತಾ ಇದ್ದಾನೆ, ಬಟ್ ಅವನು ಕಾಲ್ ಹಾಕ್ಬೇಕಾದ್ರೆ ಸ್ವಲ್ಪ ಸೈಡ್ಗೆ ಹಾಕ್ತಾನೆ ಅನ್ನೋ ತರ ಫೀಲ್ ಬರುತ್ತೆ. ಸೊ ಹಂಗೆ ಅಬ್ಸರ್ವ್ ಮಾಡ್ಕೊಂಡು ಹೋದ್ರೆ ಅಲ್ಲಿ ಒಳಗಡೆ ಈಗ ನೀವು ಒಂದು ಕಾಲ್ನ ಸೈಡ್ ಇಂದ ನೋಡಿದ್ರೆ ಆ ಗ್ಯಾಪ್ ಕಾಣಲ್ಲ ನಿಮ್ಗೆ. ಮಗು ಕಾಲಿಟ್ಟಾಗ ನೀವು ಚಪ್ಪಟೆ ಅಂದ್ರೆ ಏರ್ ಇರಲ್ಲ. ಈಗ ನೀವು ಬೆರಳು ಹಾಕಕ್ ಆಗಲ್ಲ ಕಾಲ್ ಕೆಳಗಡೆಯಿಂದ, ಆ ಗ್ಯಾಪ್ ರಿಡ್ಯೂಸ್ ಆಗಿರುತ್ತೆ. ಥರ್ಡ್ ಒನ್, ಇವ್ರು ಒಂದ್ 4-5 years ಆಗ್ತಾ ಇದ್ದಂಗೆ ಈಗ ಅವ್ನ ಆಟಕ್ಕೆ ಹೋದಾಗ ನನಗೆ ಕಾಲ್ ನೋವು ಅಂತ ಬರೋದು, ಸ್ವಲ್ಪ ಓಡು ಅಂದ್ರೆ ಸ್ವಲ್ಪ ಓಡ್ತಾನೆ, ಇನಿಷಿಯಲಿ ಪ್ರಾಬ್ಲಮ್ ಆಗಲ್ಲ, ಸ್ವಲ್ಪ ಲಾಂಗ್ ಟರ್ಮ್ ನಡೆದಾಗ ನನ್ ಕೈಲಿ ಆಗ್ತಾ ಇಲ್ಲ, ಇವೆಲ್ಲ ಶುರು ಆಗ್ತದೆ. ಬಿಕಾಸ್ ಅದು ಬಯೋಮೆಕ್ಯಾನಿಕ್ಸ್ ಆಗಿ ನಾರ್ಮಲ್ ಇಲ್ದೇ ಇರೋದ್ರಿಂದ ಅದರದ್ದು ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಈಕ್ವಲ್ ಆಗಲ್ಲ. ಸೊ ಅದು ಪಾದ ನೋವು ಅಂತ ಬರೋದು, ಹಿಂಡಿ ನೋವು ಅಂತ ಬರೋದು, ಅಥವಾ ಸ್ವಲ್ಪ ಬೇಗ ಸುಸ್ತಾಗ್ಬಿಡೋದು, ಆ ತರ ಲಕ್ಷಣಗಳು ಶುರು ಆಗ್ತವೆ. ಸೊ ದೇರ್ ಇಸ್ ನೋ ಒನ್ ಸೈನ್ಸ್, ಏನೋ ಒಂದು ಟೆಸ್ಟ್ ಮಾಡಿ ಶುಗರ್ ಚೆಕ್ ಮಾಡ್ಬಿಡಿ ಆ ತರ ಒಂದು ಮಾರ್ಕರ್ ಇಲ್ಲ. ಬಟ್ ಇವೆಲ್ಲ ಇದ್ರೆ ಎಸ್ಪೆಷಲಿ ಪೇರೆಂಟ್ಸ್ ಗಿದ್ದು ಮಗುಗೆ ಆ ತರ ಇದ್ರೆ ದಟ್ ವಿ ಶುಡ್ ಬಿ ಕೇರ್ಫುಲ್. ಅದೇ ನೀವು ಹೇಳ್ದಂಗೆ ಒಂದು ಇದೇ ಕಾರಣದಿಂದ ಇದು ಆಗ್ತಿದೆ ಅಂತ ಹೇಳಕ್ಕಲ್ಲ, ಸಣ್ಣ ಪುಟ್ಟ ಲಕ್ಷಣಗಳು ನಾವು ಗಮನಿಸ್ಕೊಂಡು ಮಾಡ್ಬೋದು. ಸರ್, ಇನ್ನು ನೀವು ಈಗ ಕಾರಣಗಳು, ನಾವು ಈ ಒಂದು ಚಪ್ಪಟೆ ಪಾದಗಳು ಬರೋದಕ್ಕೆ ಕಾರಣಗಳು ನೀವು ಈಗಾಗಲೇ ಹೇಳ್ದಂಗೆ ಜೆನೆಟಿಕ್ ಆಗಿ ಇದ್ದಾಗ ಬರುವಂಥ ಸಾಧ್ಯತೆ ಇದೆ. ಅದು ಬಿಟ್ಟು ಬೇರೆ ಏನಾದರೂ ಕಾರಣಗಳೇ ಇರುತ್ತಾ ಈ ಚಪ್ಪಟೆ ಪಾದಗಳು ಬರೋದಕ್ಕೆ? ಅದೇ ಇದು ಮಕ್ಕಳಲ್ಲಿ ಇದು ಜೆನೆಟಿಕ್ ಆಗಿ ಬರುವಂತದ್ದು ಯೂಶಲಿ. ಆಮೇಲೆ ಡೆವಲಪ್ ಆಗದೆ ಇದ್ದಾಗ, ಪೂರ್ತಿ ರೀತಿಯಲ್ಲಿ ಆರ್ಚ್ ಫಾರ್ಮ್ ಆಗದೆ ಇದ್ದಾಗ, ನಾನು ಆಗ್ಲೇ ಹೇಳ್ದಂಗೆ 10-15% ನಾರ್ಮಲ್ ಪಾಪ್ಯುಲೇಷನ್ ಫ್ಲಾಟ್ ಇರುತ್ತೆ. ಬಟ್ ಈ ಒಂದು 0.1 to 0.2% ತುಂಬಾ ಸಿವಿಯರ್ ಆಗಿರುತ್ತೆ, ವಿಚ್ ವಿಲ್ ಸ್ಟಾರ್ಟ್ ಎಫೆಕ್ಟಿಂಗ್ ಅವ್ರ ಮಂಡಿ. ಯಾಕಂದ್ರೆ ಎಂಡ್ ಆಫ್ ದ ಡೇ ನಿಮ್ ಬಾಡಿ ತೂಕ ನಿಮ್ ಕಾಲಿಂದಾನೇ ಕೆಳಗಡೆ ಹೋಗ್ಬೇಕು. ಸೊ ಅದು ಸರಿಯಾಗಿ ಭೂಮಿ ಸ್ಪರ್ಶ ಆಗ್ಲಿಲ್ಲ ಅಂದ್ರೆ ಆ ಫೋರ್ಸ್ ಗಳೇನಿರುತ್ತೆ ನಿಮ್ಮ ಮಂಡಿಗೋ ಅಥವಾ ಸೊಂಟಕ್ಕೆ ಬೀಳಕ್ ಶುರು ಆಗುತ್ತೆ. ಸೊ ಲೇಟರ್ ಇನ್ ಲೈಫ್ ಯು ಸ್ಟಾರ್ಟ್ ಹ್ಯಾವಿಂಗ್ ಅದು ಸವಿತದ ಅಲೈನ್ಮೆಂಟ್ ಚೇಂಜ್ ಆಗುತ್ತೆ. ಸೊ ಇದು ಮಕ್ಕಳಲ್ಲಿ. ಬಟ್ ಸೆಕೆಂಡ್ ಟೈಪ್ ಆಫ್ ಫ್ಲಾಟ್ ಫುಟ್ ಅಂದ್ರೆ ಅಡಲ್ಟ್ ಅಕ್ವೈರ್ಡ್ ಫ್ಲಾಟ್ ಫುಟ್ ಅಂತೀವಿ. ಅಂದ್ರೆ ವಯಸ್ಸಾದ್ಮೇಲೆ ಬರುವಂತ ಫ್ಲಾಟ್ ಫುಟ್. ಇದು ಯೂಶುವಲಿ ನಾರ್ಮಲ್ ಆಗಿರೋ ವ್ಯಕ್ತಿಗೆ ಒಂದು ಯೂಶಲಿ ಲೇಡೀಸ್ ಅಲ್ಲಿ ಜಾಸ್ತಿ ಪೋಸ್ಟ್ ಮೆನೋಪಾಸಲ್ ಒಂದು 50-55 years ನಂತರ ಅವ್ರಿಗೆ ಹಿಂಡಿ ನೋವು, ಆ ಪಾದ ಹೌದು ಏನ್ ಆರ್ಚ್ ಇರುತ್ತೆ ಅದು ಫ್ಲಾಟ್ ಆಗಕ್ ಶುರು ಆಗುತ್ತೆ. ಸೊ ಇದ್ದಿರೋ ಆರ್ಚೆ ಫ್ಲಾಟ್ ಆಗಕ್ ಶುರು ಆಗುತ್ತೆ. ಅಲ್ಲೊಂದು ಮಾಂಸಖಂಡ ಬರುತ್ತೆ, ಟಿಬಿಯಾಲಿಸ್ ಪೋಸ್ಟೀರಿಯರ್ ಅಂತ ಒಂದು ಮಾಂಸಖಂಡ, ಅದು ಆರ್ಚ್ ನ ಕ್ರಿಯೇಟ್ ಮಾಡಕ್ಕೆ ಸಪೋರ್ಟ್ ಕೊಡ್ತಾ ಇರುತ್ತೆ. ಅದೇನಾಗ್ತಾ ಇದೆ, ಏಜ್ ಆಗ್ತಾ ಅದು ಸ್ಟ್ರೆಚ್ ಆಗುತ್ತೆ, ರಬ್ಬರ್ ಬ್ಯಾಂಡ್ ಇದ್ದಂಗೆ ಇಟ್ ಗೆಟ್ ಸ್ಟ್ರೆಚ್. ಆ ಸ್ಟ್ರೆಚ್ ಆದಾಗ ಆಮೇಲೆ ಆಬ್ವಿಯಸ್ಲಿ ಆ ಏಜ್ ಅಲ್ಲಿ ತೂಕ ಜಾಸ್ತಿ ಆಗೋದು ಕಾಮನ್, ಹಾರ್ಮೋನಲ್ ಚೇಂಜಸ್ ಇವೆಲ್ಲ ಆದಾಗ ಅದು ಫ್ಲಾಟ್ ಆಗಕ್ ಶುರು ಆಗುತ್ತೆ. ಸೊ ಸೇಮ್ ಥಿಂಗ್ ವಿಲ್ ಹ್ಯಾಪನ್ ಪೋಸ್ಟ್ 50 years ಇನ್ ಎ ನಾರ್ಮಲ್ ಪೇಷಂಟ್, ಮೊದಲು ಆರ್ಚ್ ಇದ್ದವರು. ಸೊ ಇದು ಬರೋದು ಯೂಶಲಿ ರುಮ್ಯಾಟಿಸಮ್ ಅಂತ ಒಂದು ಕಂಡೀಷನ್ಸ್ ಕೇಳಿರ್ತೀವಿ, ಜಾಯಿಂಟ್ ಆರ್ಥರೈಟಿಸ್ ಅಂತ, ಅಂತವ್ರಲ್ಲಿ ಕಾಣುತ್ತೆ. ಬಟ್ ಇನ್ 40-50% ಗೆ ಯಾಕೆ ಬರುತ್ತೆ ಅಂತ ನಮಗ್ ಗೊತ್ತಿಲ್ಲ. ಕಾರಣ ಐಡಿಯೋಪತಿಕ್ ಅಂತ ಹೇಳ್ತೀವಿ, ಕಾರಣ ಗೊತ್ತಿರಲ್ಲ. ಖಂಡಿತ ನೀವು ಹೇಳ್ದಂಗೆ ಈ 54 ಈ ಟೈಮಲ್ಲಿ ಈ ಮಂಡಿ ನೋವು, ಪಾದ ನೋವು, ಈ ಥರದ ಸಮಸ್ಯೆಗಳು ಇತ್ತೀಚೆಗೆ ನಾವು ತುಂಬಾ ನೋಡ್ತಾ ಇದ್ದೀವಿ ಅಲ್ವಾ ಸರ್?
ಶೋರ್ ಯೂಶಲಿ ಟಿಪಿಕಲಿ ಲೇಡೀಸ್ಗೆ ಆ ಏಜ್ ಅಲ್ಲಿ ಆ ಹಾರ್ಮೋನ್ ಚೇಂಜಸ್ ಆಗೋದಕ್ಕೋ ಅಥವಾ ವೇಟ್ ಗೇನ್ ಆಗುತ್ತೋ ಮಲ್ಟಿಪಲ್ ಫ್ಯಾಕ್ಟರ್ಸ್ ಹ್ಯಾಪನ್. ಅದರಿಂದ ಸಕಮ್ ಟು ಇದರ ಮಂಡಿ ನೋವು ಇರ್ಬೋದು ಅಥವಾ ಈ ಪಾದದ ನೋವುಗಳು ಶುರು ಆಗ್ತದೆ. ಸರ್, ಇನ್ನು ಕೊನೆಯದಾಗಿ ನಾವು ಚಿಕಿತ್ಸೆ ಬಗ್ಗೆ ಮಾತನಾಡೋದಾದ್ರೆ ಯಾವ ರೀತಿಯ ಚಿಕಿತ್ಸೆಗಳು ಈ ಒಂದು ಚಪ್ಪಟೆ ಪಾದಗಳಿಗೆ ಇದ್ದ ಚಿಕಿತ್ಸೆ ಬಗ್ಗೆ? ಕರೆಕ್ಟ್ ಮೇಡಮ್. ಫಸ್ಟ್ ಮಕ್ಕಳ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಆಸ್ ಎ ಸೆಡ್, ಫಸ್ಟ್ ಮಗು ಬಂದಾಗ ಇದು ಇನ್ನು 2-3 ವರ್ಷದಲ್ಲೆಲ್ಲ ಇದ್ರೆ ಅದು ಗಾಬರಿ ಪಡ್ಬೇಕಾಗಿಲ್ಲ. ಆರ್ಚು 10-11 ವರ್ಷದವರೆಗೂ ಫಾರ್ಮ್ ಆಗುತ್ತೆ. ಬಟ್ ಒಬ್ಬ ಡಾಕ್ಟರ್ ತೋರ್ಸ್ಬಿಟ್ಟು ಇದು ಸಿಂಪಲ್ ಫ್ಲಾಟ್ ಫುಟ್ ಅಥವಾ ಫ್ಲೆಕ್ಸಿಬಲ್ ಫ್ಲಾಟ್ ಫುಟ್ ಇಲ್ವಾ ಅಂತ ಫಸ್ಟ್ ತಿಳ್ಕೊಬೇಕು, ಅದು ಕನ್ಫರ್ಮ್ ಮಾಡ್ಬೇಕು. ಅದು ಸಿಂಪಲ್ ಅಥವಾ ಫ್ಲೆಕ್ಸಿಬಲ್ ಇದ್ರೆ ಅದಕ್ಕೆ ತಲೆ ಕೆಡ್ಸ್ಕೋಬೇಕಾಗಿಲ್ಲ. ಅದು ವಿತ್ ಟೈಮ್ ಅದು ಆರ್ಚ್ ಫಾರ್ಮ್ ಆಗುತ್ತೆ. ಇನ್ನು ರಿಜಿಡ್ ಫ್ಲಾಟ್ ಫುಟ್ ಅಂತ ಏನ್ ಹೇಳ್ದೆ ಅಥವಾ ವೆರಿ ಸಿವಿಯರ್ ಫ್ಲಾಟ್ ಫುಟ್ ಆದ್ರೆ ಈಗ ಮೊದ್ಲು ಇದು ಆರ್ಚ್ ಸಪೋರ್ಟ್ ಅಂತ ಕೊಡ್ತಾ ಇದ್ವಿ, ಇನ್ಸೋಲ್ ಅಂತ ಶೂಗಳಿಗೆ. ಅದು ಸೈಂಟಿಫಿಕಲಿ ವರ್ಕ್ ಆಗಲ್ಲ. ಎಸ್ಪೆಷಲಿ ಮಕ್ಕಳು ಎವ್ರಿ 6 ತಿಂಗಳು 1 ವರ್ಷಕ್ಕೆ ಶೂ ಸೈಜ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಅವ್ರ ಆರ್ಚ್ ಚೇಂಜ್ ಆಗ್ಬೇಕು, ಅದು ವರ್ಕೌಟ್ ಆಗಲ್ಲ. ಇಟ್ ಡಸಂಟ್ ಶೋ ಎನಿ ಡಿಫರೆನ್ಸ್. ಬಟ್ ಈಗ ಮೊದಲು ನಮ್ಮ ಮೂಳೆನೆಲ್ಲ ಸ್ಟ್ರೈಟ್ ಮಾಡಿ ಫಿಕ್ಸ್ ಮಾಡೋದೆಲ್ಲ ಇತ್ತು. ಬಟ್ ಲಕ್ಕಿಲಿ ಈಗ ಒಂದು ಲಾಸ್ಟ್ 1 year ಒಂದು ಹೈ ಪ್ರೊಕ್ಯೂರ್ ಅಂತ ಒಂದು ಇಂಪ್ಲಾಂಟ್ ಬಂದಿದೆ. ಇಟ್ಸ್ ಅನ್ ಅಮೆರಿಕನ್ ಇಂಪ್ಲಾಂಟ್. ಒಂದು ಡೇ ಕೇಸ್ ಪ್ರೊಸೀಜರ್, ಒಂದು ಸಣ್ಣ ಇಂಪ್ಲಾಂಟ್, ಒಂದು ಲಿಟ್ರಲಿ ನನ್ನ ಉಗುರಷ್ಟು ಗಾತ್ರ ಇರುತ್ತೆ. ಅದನ್ನ ಹಾಕಿದ್ರೆ ಆ ಆರ್ಚ್ ಅನ್ನ ರೀಕ್ರಿಯೇಟ್ ಮಾಡ್ಬೋದು ನಾನು. ಅವತ್ತೇ ಮಗು ನಡೆಯಕ್ ಶುರು ಮಾಡ್ಬೋದು. ಬಹಳ ಬೇಗ ರಿಕವರಿ ಇದೆ. ಸೊ ಇದು ನಾವು ಆಲ್ಮೋಸ್ಟ್ ಅಬೌಟ್ 40 ಪೇಷಂಟ್ ಗಳಿಗಾಗ್ಲೇ ಬೆಂಗಳೂರಲ್ಲಿ ಮಾಡಿದೀನಿ. ಇದು ಬಹಳ ಚೆನ್ನಾಗಿ ಔಟ್ಕಮ್ ತೋರಿಸ್ತಾ ಇದೆ. ಎಸ್ಪೆಷಲಿ ರಜಾ ಹಾಕ್ಬೇಕಾಗಿಲ್ಲ, ಮಗು ನೆಕ್ಸ್ಟ್ ಡೇ ನಡೆಯಕ್ ಶುರು ಆಗುತ್ತೆ. ಸೊ ಇಟ್ಸ್ ಎ ಬ್ಲೆಸ್ಸಿಂಗ್ ಫಾರ್ ಚಿಲ್ಡ್ರನ್ ವಿತ್ ಸಿವಿಯರ್ ಫ್ಲಾಟ್ ಫುಟ್ ಇರೋರ್ಗೆ. ಇದು ಮಕ್ಕಳಲ್ಲಿ. ನೆಕ್ಸ್ಟ್ ಈ ಅಡಲ್ಟ್ ಅಲ್ಲಿ ಬರೋರ್ಗೆ ಫಸ್ಟ್ ಡಾಕ್ಟರ್ ತೋರಿಸಿ ಕನ್ಫರ್ಮ್ ಆದ್ಮೇಲೆ ಅವ್ರಿಗೆ ಮೀಡಿಯಲ್ ಆರ್ಚ್ ಸಪೋರ್ಟ್ ಹೆಲ್ಪ್ ಆಗುತ್ತೆ. ಅವ್ರಿಗೆ ಫಿಸಿಯೋಥೆರಪಿ ಮಾಡಿ, ಅಲ್ಟ್ರಾಸೌಂಡ್ ಮಾಡಿ ಆ ಇನ್ಫ್ಲಮೇಷನ್ ಕಮ್ಮಿ ಮಾಡ್ತೀವಿ. ಬಟ್ ತುಂಬಾ ಸಿವಿಯರ್ ಇದ್ದ ಕೇಸ್ಗಳಲ್ಲಿ ಎಲ್ಲಿ ಕಾಲು ತುಂಬಾನೇ ಒಂದು ಬೆಂಡ್ ಆಗಿ ಅವ್ರು ಮಾಡ್ಬೇಕಾದ್ರೆ ಅದಕ್ಕೆ ಶಸ್ತ್ರಚಿಕಿತ್ಸೆಯಿಂದಾನು ಸರಿ ಮಾಡ್ತೀವಿ. ಅದು ಫೈನಲ್. ನಥಿಂಗ್ ಯಾವ್ದು ವರ್ಕ್ ಆಗ್ಲಿಲ್ಲ ಅಂದ್ರೆ ದಟ್ ಇಸ್ ಅ ಲಾಸ್ಟ್ ಆಪ್ಷನ್. ಸರ್, ಇನ್ನು ಚಿಕಿತ್ಸೆ ಅಂತ ಹೇಳಿದಾಗ ಖಂಡಿತ ಚಿಕಿತ್ಸೆಗೆ ಬರ್ಸುವಂತಹ ಹಣಕಾಸಿನ ಬಗ್ಗೆನೂ ಯೋಚನೆ ಮಾಡ್ತಾರೆ. ಹಾಗಾಗಿ ಈ ರೀತಿಯ ಒಂದು ಚಿಕಿತ್ಸೆಗೆ ಫೈನಾನ್ಷಿಯಲಿ ಎಷ್ಟು ಖರ್ಚಾಗಬಹುದು ಏನು ಅಂತ ಹೇಳ್ಬಹುದಾ? ಆಮೇಲೆ ಅಡಲ್ಟ್ ಅಕ್ವೈರ್ಡ್ ಅಂತ ಏನ್ ಬರುತ್ತೆ ಅವ್ರಿಗೆಲ್ಲ ಇನ್ಶೂರೆನ್ಸ್ ಅದರಿಂದ ಕವರ್ ಆಗುತ್ತೆ. ಇದು ಯಾವ ಸ್ಟೇಜ್ ಅಲ್ಲಿ ಇದೆ ಅದ್ರ ಮೇಲೆ ಸರ್ಜರಿ. ಸೊ ಅವಾಗ ಯಾವ ಇಂಪ್ಲಾಂಟ್ ಯೂಸ್ ಮಾಡ್ತೀವಿ ಅದನ್ನ ಸರಿ ಮಾಡಕ್ಕೆ ಅದ್ರ ಮೇಲೆ. ಈಗ ಮಕ್ಕಳದ್ ಹೇಳ್ಬೋದು ನೋಡಿ, ಅದು 60-70 ಸಾವಿರ ಆಗುತ್ತೆ ಆ ಸ್ಕ್ರೂ. ಬಿಕಾಸ್ ನಾವು ಅಮೆರಿಕಾದಿಂದ ಇಂಪೋರ್ಟ್ ಮಾಡ್ಕೋಬೇಕು ಆ ಸ್ಕ್ರೂನ. ಬಟ್ ಅದ್ರದ್ದು ಇಂಪಾರ್ಟೆಂಟ್ ಏನಂದ್ರೆ ಅದೇ ಹೇಳ್ದಂಗೆ ಒಂದು ಸಣ್ಣ ಕಟ್ಟಿಂದ ಹಾಕುವಂತದ್ದು ಆಲ್ಮೋಸ್ಟ್ ಸಿಂಗಲ್ ಸ್ಟಿಚ್ ಇರುತ್ತೆ ಅಷ್ಟೇ. ಆ ಮಗು ನೆಕ್ಸ್ಟ್ ಡೇ ನಡೆಯೋದು, ಮೂಳೆ ಕಟ್ ಆಗಲ್ಲ. ಸೊ ಇದು ಆ ಇಂಪೋರ್ಟ್ ಏನಿದೆ ಅದಿರುತ್ತೆ. ಈ ಅಡಲ್ಟ್ಸ್ ಬಂದಾಗ ಅದು ಯಾವ ಸ್ಟೇಜ್, 4 ಸ್ಟೇಜ್ ಇರುತ್ತೆ ಫ್ಲಾಟ್ ಫುಟ್ ಅಲ್ಲಿ ಅಡಲ್ಟ್ಸ್. ಅದು ಯಾವ ಸ್ಟೇಜ್ ಇದೆ ಅಂತ ನೋಡ್ಕೊಂಡು ಅದಕ್ಕೆ ಬರ್ತದೆ. ಬಟ್ ತುಂಬಾನು ಏನು ಇದು ಮಂಡಿ ಚಿಪ್ ರಿಪ್ಲೇಸ್ಮೆಂಟ್ ಆ ತರ ರೇಂಜ್ ಅಲ್ಲಿ ಅಷ್ಟು ಎಕ್ಸ್ಪೆನ್ಸಿವ್ ಅಲ್ಲ. ಓಕೆ ಸರ್, ಖಂಡಿತ ಸರ್. ಇನ್ನು ಕೊನೆಯದಾಗಿ ನಮ್ಮ ಕೇಳುಗರಿಗೆ ಈ ಒಂದು ಚಪ್ಪಟೆ ಪಾದಗಳ ಬಗ್ಗೆ ಒಂದು ಕಿವಿ ಮಾತು ಅಂತ ಹೇಳೋವಾಗಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಅದೇ, ಇನ್ನು ಮಕ್ಕಳು ಅಂದ್ರೆ ಅಬ್ಸರ್ವ್ ಮಾಡಿ ಮಕ್ಕಳನ್ನ, ಅವ್ರು ಹೆಂಗ್ ನಡೀತಾರೆ. ಬಹಳ ಸಿಂಪಲ್. ಅವ್ರಿಗೆ ಕಾಲಿಗೆ ಸ್ವಲ್ಪ ತೇವ ಮಾಡ್ಬಿಟ್ಟು ನಡೆಸಿದ್ರೆ ಅವ್ರ ಹೆಜ್ಜೆ ಹೇಗಿಡ್ತಾ ಇದೆ ಅಂತ ಗೊತ್ತಾಗ್ಬಿಡ್ತದೆ. ಸುಮ್ನೆ ಬಗ್ ನೋಡಿದ್ರು ಆರ್ಚ್ ಇದ್ಯಾ ಇಲ್ವಾ ಗೊತ್ತಾಗುತ್ತೆ. ಅಕಸ್ಮಾತ್ ಫ್ಲಾಟ್ ಆಗಿದೆ ಅಂತ ಅಂತಾರೆ. ಸೊ ಒಬ್ಬ ಡಾಕ್ಟರ್ ಹತ್ರ ತೋರಿಸಿ ಅದ್ರ ಫ್ಲೆಕ್ಸಿಬಲ್ ಏನು ಅಂತ. 90% ಅದು ಸಿಂಪಲ್ ಫ್ಲೆಕ್ಸಿಬಲ್ ಅಂದ್ರೆ ಏನು ತಲೆ ಕೆಡ್ಸ್ಕೋಬೇಕಾಗಿಲ್ಲ. ಈ ನಾರ್ಮಲ್ ಮಕ್ಳ ತರ ನಾರ್ಮಲ್ ಶೂ ಹಾಕ್ಸ್ಬೋದು. ಬಟ್ ಇಫ್ ಇಟ್ ಈಸ್ ಇನ್ ದ ಅದರ್ ಪಾರ್ಟ್, ಪ್ಲೀಸ್ ಗೆಟ್ ಇಟ್ ಟ್ರೀಟೆಡ್ ಅರ್ಲಿಯರ್. ಈ 50 ಮೇಲ್ ಆದವ್ರಿಗೂ ಅಷ್ಟೇ ಈ ಪಾದ ನೋವು, ಆಂಕಲ್ ನೋವು ಬರ್ತಿದೆ ತೋರ್ಸ್ಕೊಳ್ಳಿ. ಯಾಕಂದ್ರೆ ಅದನ್ನೇ ಹಂಗೆ ಮುಂದೆ ಹೋಗಿ ಇನ್ನೊಂದ್ ಕಾಲ್ ಮೇಲೆ ತೂಕ ಜಾಸ್ತಿ ಬಿಟ್ಟು ಆ ಪಾದ ನೋವು ಶುರು ಆಗ್ತದೆ. ಸೊ ಜಸ್ಟ್ ಬಿ ಅವೇರ್ ದಟ್ ಈ ತರ ಒಂದು ಸಮಸ್ಯೆ ಇದೆ, ಇದಕ್ಕೆ ಸೊಲ್ಯೂಷನ್ ಇದೆ ಅಂತ ಗೊತ್ತಿದ್ರೆ ಐ ಥಿಂಕ್ ದಟ್ ವುಡ್ ಬಿ ದ ರೈಟ್. ಖಂಡಿತ ಸರ್. ಯಾಕೆಂದರೆ ಇವತ್ತಿಷ್ಟೆಲ್ಲ ಟೆಕ್ನಾಲಜಿ ನಾಲೆಜ್ ಎಲ್ಲ ಇದ್ರೂ ನಾವು ಇವತ್ತು ಮೂಢನಂಬಿಕೆಗಳು, ಆರೋಗ್ಯದ ವಿಷಯದಲ್ಲಿ ಮೂಢನಂಬಿಕೆಗಳ ಮೊರೆ ತುಂಬಾನೇ ಹೋಗ್ತೀವಿ. ಹಾಗಾಗಿ ನೀವು ಹೇಳ್ದಂಗೆ ಆದಷ್ಟು ಬೇಗ ಬರೆಯೋ ವೈದ್ಯರ ಬಳಿ ಹೋಗಿ ಆ ಸಮಸ್ಯೆಗೆ ಪರಿಹಾರನ ಹುಡ್ಕೊಳ್ಬೇಕು. ಇನ್ನೊಂದೇ ಒಂದು, ಮನೇಲಿ ಗ್ರಾನೈಟ್ ಅಥವಾ ಮಾರ್ಬಲ್ ಫ್ಲೋರಿಂಗ್ ಇದ್ರೆ ಅದು ನಿಮ್ ಕಾಲು ಬಹಳ ಒಳ್ಳೇದಲ್ಲ.
ಸೊ ದಯವಿಟ್ಟು ಅಟ್ಲೀಸ್ಟ್ ಒಂದು ಸಾಫ್ಟ್ ಚಪ್ಲಿ, ಬಾಟಾದೇ ಆಗಿರ್ಬೋದು, ಯಾವ್ದೇ ಒಂದು ಚಪ್ಲಿ ಹಾಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಡಿ. ಎಸ್ಪೆಷಲಿ ಈಗಂತೂ ನಮ್ಮ ಬಾಡಿ ಮಾಸ್ ಇಂಡೆಕ್ಸ್ ಏನಿದೆ ಎಲ್ಲಾರ್ದು ಸ್ವಲ್ಪ ನಗರದಲ್ಲಿ ಇದ್ದವ್ರದ್ದು ಜಾಸ್ತಿನೇ ಇದೀವಿ. ಇದು ಫ್ಲೋರಿಂಗು ಹಾರ್ಡ್ ಆಗುತ್ತೆ. 50 years ಆದ್ಮೇಲೆ ಹೀಲ್ ಅನ್ನೋ ಶಾಕ್ ಅಬ್ಸಾರ್ಬರ್ ಕೂಡ ಅಷ್ಟೊಂದು ಸ್ಪ್ರಿಂಗಿ ಆಗಿರಲ್ಲ. ಇದು ಈವನ್ ಸೊ ಇಟ್ಸ್ ಎ ಕಾಂಬಿನೇಷನ್ ಆಫ್ 2-3 ಥಿಂಗ್ಸ್. ಸೊ ಮೈ ಅಡ್ವೈಸ್ ಇಸ್ ಕಾಲ್ ನೋವು ಬಂದಾಗ ಮನೇಲಿ ಎಸ್ಪೆಷಲಿ ಗ್ರನೈಟ್ ಮಾರ್ಬಲ್ ಹಾಕ್ಸ್ಕೊಂಡಿರೋರು ಫಸ್ಟ್ ಒಂದು ಚಪ್ಲಿ ಹಾಕೊಳಕ್ ಶುರು ಮಾಡೋದು ಬೆಟರ್ ಅನ್ಸುತ್ತೆ. ಖಂಡಿತ ಗಮನಿಸಲೇಬೇಕಾಗಿದೆ. ಯಾಕೆಂದರೆ ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ, ಚಪ್ಪಲಿ ಯೂಸ್ ಮಾಡಲ್ಲ, ಮತ್ತು ನೀವು ಹೇಳ್ದಂಗೆ ಕಾಲು ನೋವು ಅಂತ ಹೇಳ್ತಾ ಇರ್ತಾರೆ. ಕಾರಣ ಇಷ್ಟು ಸಿಂಪಲ್ ಆಗಿದ್ರೂ ಅದನ್ನು ಕಂಡುಹಿಡಿಯೋದ್ರಲ್ಲಿ ಕಷ್ಟಪಡ್ತಿರ್ತಾರೆ. ಖಂಡಿತ ಸರ್, ಸಾಕಷ್ಟು ವಿಷಯಗಳನ್ನ ನಮಗೆ ತಿಳಿಸ್ಕೊಟ್ರಿ. ಎಕ್ಸ್ಪೆಷಲಿ ಇವತ್ತು ಕಾಲು ನೋವು ಅಥವಾ ಈ ಪಾದಗಳ ಉರಿ ಈ ಥರದ ಸಮಸ್ಯೆಗಳನ್ನ ನಾವು ಸಾಕಷ್ಟು ನೋಡ್ತಾ ಇದ್ದೀವಿ. ಬೇರೆ ಬೇರೆ ಕಾರಣಗಳಿರಬಹುದು, ಬಟ್ ನೀವು ಹೇಳ್ದಂಗೆ ಈ ಒಂದು ಫ್ಲ್ಯಾಟ್ ಫೀಟ್ ಸಮಸ್ಯೆನೂ ಸಹ ಸಾಕಷ್ಟು ಜನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಇತ್ತೀಚೆಗೆ. ಆದಷ್ಟು ಬೇಗ ಅದನ್ನು ಗಮನಿಸಿ ವೈದ್ಯರ ಬಳಿ ಹೋಗಿ ಅದಕ್ಕೆ ಚಿಕಿತ್ಸೆ ಪಡೀಲಿ ಅಂತ ನಾವು ಕಾರ್ಯಕ್ರಮದ ಮೂಲಕ ಕೇಳ್ಕೊಳ್ತೀವಿ. ಹಾಗೆ ಇಲ್ಲಿ ತನಕ ಇದ್ದು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೇಡಿಯೋ ಆಕ್ಟಿವ್ ಪರವಾಗಿ ಮತ್ತು ನಮ್ಮ ಕೇಳುಗರ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ. ಕೇಳುಗರೆ ಕೇಳಿದ್ರಲ್ಲ, ಇಲ್ಲಿ ತನಕ ನಮ್ಮ ಜೊತೆ ಡಾಕ್ಟರ್ ಅನನ್ಯ ಪುಟ್ಟರಾಜು ಅವರಿದ್ದರು. ಸಾಕಷ್ಟು ವಿಷಯಗಳು ಈ ಒಂದು ಫ್ಲ್ಯಾಟ್ ಫೀಟ್ ಬಗ್ಗೆ ತಿಳಿಸ್ಕೊಟ್ರು. ಖಂಡಿತ ನಿಮ್ಮಲ್ಲೂ ಯಾರಿಗಾದರೂ ಈ ರೀತಿಯ ಸಮಸ್ಯೆಗಳಿದ್ದಲ್ಲಿ ಆದಷ್ಟು ಬೇಗ ವೈದ್ಯರ ಬಳಿ ಹೋಗಿ ಇದಕ್ಕೆ ಚಿಕಿತ್ಸೆ ಪಡೀರಿ ಅಂತ ನಾನು ಕಾರ್ಯಕ್ರಮದ ಮೂಲಕ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಕಾರ್ಯಕ್ರಮ ಮುಗಿಸೋದಕ್ಕೂ ಮುಂಚೆ ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮಗೆ ತಿಳಿಸಬಹುದು. ನಮ್ಮ ಮೇಲ್ ID radioactive CR90.4MSZ@gmail.com. ಹಾಗೆ ಈ ಒಂದು ಕಾರ್ಯಕ್ರಮನ ರೇಡಿಯೋದಲ್ಲಿ ಕೇಳಲು ಮಿಸ್ ಆಗಿದ್ದಲ್ಲಿ ನೀವು ನಮ್ಮ ವೆಬ್ಸೈಟ್ www.soundcloud.comಗೆ ಹೋಗಿ ಕಾರ್ಯಕ್ರಮನ ಕೇಳಬಹುದು. ನಿರಂತರವಾಗಿ ಕೇಳಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಮುಂದಿನ ಕಾರ್ಯಕ್ರಮದೊಂದಿಗೆ ನಿಮ್ಮ ಜೊತೆ ಇರ್ತೀನಿ. ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಧನ್ಯವಾದಗಳು. ಊಟ ಅಂದ್ರೆ ಬರೀ ಉಪ್ಪಿನಕಾಯಿ ಅಲ್ಲ, ಉಪ್ಪಿನಕಾಯಿ ಊಟದ ಜೊತೆಗೆ ಮಾತ್ರ. ಹಾಗೇನೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಮನರಂಜನೆ ಮುಖ್ಯ ಅಲ್ಲ, ಮನರಂಜನೆಯೊಂದಿಗೆ ವಿಚಾರಪೂರ್ಣ ಕಾರ್ಯಕ್ರಮಗಳು ಅಗತ್ಯ. ಇದರಿಂದಾಗಿ ಸಮುದಾಯದ ಹಿತ ಕಾಯಲು, ಸಮುದಾಯದ ಗುರಿ ತೋರಲು ರೇಡಿಯೋ ಆಕ್ಟಿವ್ ವಾಹಿನಿ ಪ್ರಸಾರವಾಗುತ್ತಿದೆ. ಪರಿಸರ, ಶಿಕ್ಷಣ, ಭಾಷಣ, ಸಂದರ್ಶನ, ಮಾಹಿತಿಪೂರ್ಣ ವಿಚಾರಗಳ ಈ ರೇಡಿಯೋ ವಾಹಿನಿ ಪ್ರತಿಯೊಬ್ಬರ ಆತ್ಮೀಯ ಮಿತ್ರ, ಕಷ್ಟಕಾಲದ ಸಹಾಯಕ, ಇಷ್ಟ ವಿಚಾರಗಳ ಪ್ರಚೋದಕ, ಸಮುದಾಯದ ಹಿತಚಿಂತಕ. ತಪ್ಪದೆ ಕೇಳಿ 90.4 ತರಂಗಾಂತರದಲ್ಲಿ ರೇಡಿಯೋ ಆಕ್ಟಿವ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್.